ನಿಮ್ಮ ಮುಂದಿನ 3 ತಿಂಗಳು ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲೈಫ್ನಲ್ಲಿ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ 3 ಮಂತ್ಸ್ ಏನು ಬರಲಿದೆ, ವಾಟ್ ಕ್ಯಾನ್ ಹ್ಯಾಪನ್ ಅನ್ನುವ ಕುರಿತಾಗಿ ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಮ 3 ಮಂತ್ಸ್ ಏನಿದೆ, ಏನು ಆಗಲಿದೆ, ಏನು ಬರಲಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ಸ್ ಸಿ ಕ್ವಿಕ್ಕಾಗಿ. ವರ್ಲ್ಡ್ ಕಾರ್ಡ್ ಬರ್ತಾ ಇರೋದ್ರಿಂದ ಟ್ರಾವೆಲ್ ಕುರಿತಾಗಿ ಒಂದಷ್ಟು ಒಳ್ಳೆಯ ವಿಷಯಗಳು ನಡೆಯಲಿದೆ. ಫ್ಯಾಮಿಲಿ ಟ್ರಿಪ್ ಮತ್ತು ಕೆಲಸದ ವಿಚಾರವಾಗಿ ಟ್ರಿಪ್ಸ್ ಇದೆ. ಹಾಗೂ ನೀವೇನಾದರೂ ಅಬ್ರಾಡ್ ಆಪರ್ಚುನಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಹೋಗಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂದರೆ ಅದು ಕೂಡ ಆಗುತ್ತೆ. ಬೇರೆ ಕಂಟ್ರಿಗೆ ಹೋಗುವಂಥದ್ದು, ಕೆಲಸದ ವಿಷಯವಾಗಿ ಹೋಗ್ತಿದ್ದೀರಾ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಎಂಪ್ರೆಸ್ ಇಸ್ ಅ ಗುಡ್ ಟೈಮ್. 3 ಮಂತ್ಸ್ ಇಸ್ ಗೋಲ್ಡನ್ ಟೈಮ್ ಅಂತಲೂ ಹೇಳ್ಬಹುದು. ನೀವು ಅಂದ್ಕೊಂಡಿರುವಂಥ ಕೆಲಸಗಳು, ಕಾರ್ಯಗಳೆಲ್ಲ ಸುಗಮವಾಗಿ, ಸಲೀಸಾಗಿ, ಸ್ಮೂತಾಗಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ 3 ಆಫ್ ಕಪ್ಸ್ ಸೆಲೆಬ್ರೇಷನ್ ಕಾರ್ಡ್, ಹ್ಯಾಪಿನೆಸ್ ಕಾರ್ಡ್. ಸೊ ಸೋಷಲ್ ಲೈಫ್ ಚೆನ್ನಾಗಿರುತ್ತೆ. ನಿಮ್ಮ ಒಂದು ರಿಚ್ನೆಸ್ನ ನೋಡ್ತಾ ಇದ್ದೀನಿ. ರಿಚ್ನೆಸ್, ಲಕ್ಸುರಿ ಇದನ್ನು ನೋಡ್ತಾ ಇದ್ದೀನಿ. ಸೊ ಖರ್ಚು ಮಾಡ್ತೀರಾ, ನಿಮ್ಮ ಖುಷಿಗೆ ನೀವು ಖರ್ಚು ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ನ ನೀವು ಮೀಟ್ ಮಾಡ್ತೀರಾ. ಹ್ಯಾಪನಿಂಗ್ ಆಗಿರುತ್ತೆ ನಿಮ್ಮ 3 ತಿಂಗಳು. ಹಾಗೂ ದಿಸ್ ಈಸ್ ಆಲ್ಸೋ ಅ ಗುಡ್ ಲಕ್ ಕಾರ್ಡ್ ಬಿಕಾಸ್ ಪ್ರೆಗ್ನೆನ್ಸಿಗೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಮದುವೆ ಆಗಿದೆ, ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಮದುವೆ ವಿಷಯವಾಗಿ ಏನಾದರೂ ಮಾತುಕತೆ ಆಗಬೇಕು ಅಂತ ಇದೆ. ಸಿಂಗಲ್ಸ್ಗೂ ಕೂಡ ಗುಡ್ ನ್ಯೂಸ್ ಇದೆ. ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ ಅಂತ ಕೂಡ ಬರ್ತಾ ಇದೆ. ಆನ್ ದ ಹೋಲ್ 3 ಮಂತ್ಸ್ ಇಸ್ ಲವ್ಲಿ ಫಾರ್ ಯು. ಆಲ್ ದ ವೆರಿ ಬೆಸ್ಟ್. ಯಾರು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ 3 ತಿಂಗಳು ಹೇಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು 3 ತಿಂಗಳು ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಏನು ಬರುತ್ತೆ ಅಂತ. 9 ಆಫ್ ಕಪ್ಸ್ ಬರ್ತಾ ಇದೆ. ನಿಮಗೆ ನೀವು ಬಹಳ ಇಂಪಾರ್ಟೆನ್ಸ್ ಕೊಡ್ತೀರಾ, ನಿಮ್ಮ ಖುಷಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ನಿಮ್ಮ ಲೈಫ್ಗೆ ನೀವು ವ್ಯಾಲ್ಯೂ ಆ್ಯಡ್ ಆನ್ ಮಾಡ್ತಾ ಹೋಗ್ತೀರಾ, ವಿಚ್ ಇಸ್ ಅಮೇಝಿಂಗ್. ಮತ್ತು ಹಣನ ಹೂಡಿಕೆ ಮಾಡುವಂಥದ್ದು, ದುಡ್ಡನ್ನು ಸೇವ್ ಮಾಡುವಂಥದ್ದು, ಸೇವಿಂಗ್ಸ್ ಮಾಡ್ತೀರಾ 3 ಮಂತ್ಸ್. ದುಂದು ವೆಚ್ಚ ಮಾಡೋದಿಲ್ಲ, ಬಡ್ಜೆಟ್ಟಾಗಿ ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಮತ್ತು ಪ್ರಾಪರ್ ಪ್ಲ್ಯಾನಿಂಗ್ ಇರುತ್ತೆ. ಇದೆಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ 3 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹಣಕ್ಕೆ ನೀವು ವ್ಯಾಲ್ಯೂ ತುಂಬ ಕೊಡ್ತಾ ಹೋಗ್ತೀರಾ. ಮೇ ಬಿ ನಿಮಗೆ ಹಣದ ವಿಷಯವಾಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ನಿರಾಶೆ ಆಗಿರ್ಬೋದು. ಅದರ ವ್ಯಾಲ್ಯೂ ನೀವು ಹೈಯರ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ. ಹಣಕ್ಕೆ ಎಷ್ಟು ಬೆಲೆ ಇದೆ ಅಂತ ಅರ್ಥ ಮಾಡಿಕೊಂಡು, ಹಣ ಹೂಡಿಕೆ ವಿಷಯವಾಗಿ, ಹಣ ಸಂಪಾದನೆ ವಿಷಯವಾಗಿ ಸೀರಿಯಸ್ ಆಗಿ ನೀವು ಎಫರ್ಟ್ಸ್ ಹಾಕ್ತಾ ಇದ್ದೀರಾ. 3 ಮಂತ್ಸ್ನಲ್ಲಿ ನಾನು ಮನಿ ಗ್ರೋತ್ ನೋಡ್ತಾ ಇದ್ದೀನಿ ನಿಮಗೆ, ಮತ್ತು ಆಪರ್ಚುನಿಟೀಸ್ ರಿಲೇಟೆಡ್ ಟು ಮನಿನೂ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ 3 ತಿಂಗಳು ನಿಮ್ಮ ಪರ್ಸ್ನಲ್ ಪ್ರೊಫೆಷ್ನಲ್ ಗ್ರೋತ್ ಇರುತ್ತೆ. That's what I'm seeing for you 3 months. That's amazing. Hope it helped. Take care. Thank you so much.